ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರು ಈ ರಾಜ್ಯದ ಅಸ್ಮಿತೆ, ಬೆಂಗಳೂರಿನ ದೊಡ್ಡ ಶಕ್ತಿ. 500 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಒಂದು ಸಂಕಲ್ಪವನ್ನು ಮಾಡಿ, ಅವರು ಬಾಲ್ಯದಲ್ಲಿ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ನಿಷ್ಠಾವಂತ ಸಾಮಂತರಾಗಿದ್ದಂಥ ಅವರ ತಂದೆ ಜೊತೆ ಹಂಪಿಯ ಮಹಾನವಮಿ ದಿಬ್ಬದಲ್ಲಿ ನಡೆಯುವ ವೈಭವೋತ್ಸವನ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಆ ವೈಭವವನ್ನು ನೋಡಿ, ನಾವು ಕೂಡ ನಮ್ಮ ನಾಡಿನಲ್ಲಿ ಇಂತಹ ಒಂದು ವೈಭವಯುತವಾದಂಥ ರಾಜಧಾನಿಯನ್ನು ಯಾಕೆ ಕಟ್ಟಬಾರ್ದು, ನಮ್ಮ ಜನಸಾಮಾನ್ಯರಿಗೆ ಯಾಕೆ ಒಂದು ಒಳ್ಳೆಯ ಜೀವನ ಸೌಕರ್ಯಗಳನ್ನ ಕೊಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ, ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಬೆಂದಕಾಳೂರಿಗೆ ಒಂದು ಸಂಕಲ್ಪದ ಬೀಜವನ್ನು ಬಿತ್ತಾರೆ. ಅದು ಇವತ್ತು ಹೆಮ್ಮರವಾಗಿ, ಒಂದು ದೊಡ್ಡ ಆಲದ ಮರವಾಗಿ, ಒಂದು ದೊಡ್ಡ ಬೋಧಿ ವೃಕ್ಷವಾಗಿ ಬೆಳೆದು ನಿಂತಿದೆ. ಈ ಆಲದ ಮರದಲ್ಲಿ ಬರೀ ಕನ್ನಡಿಗರು, ಬೆಂಗಳೂರಿನವರು ಅಷ್ಟೇ ಅಲ್ಲ, ಹೊರ ರಾಜ್ಯದವರು ಇಲ್ಲಿ ಬಂದು ನೆಲೆಸಿ ಉದ್ಯೋಗ, ಆದಾಯ, ಜೀವನವನ್ನು ಕಲ್ಪಿಸಿಕೊಂಡಿದ್ದಾರೆ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರು ಒಬ್ಬ ಕನಸುಗಾರನಾಗಿ, ಒಬ್ಬ ನನಸುಗಾರನಾಗಿ ಇಡೀ ಬೆಂಗಳೂರಿನಲ್ಲಿ ವಾಸ ಮಾಡ್ತಾರಂಥ 1,40,00,000ಕ್ಕೂ ಹೆಚ್ಚು ಜನಸಾಮಾನ್ಯರು ಅವ್ರನ್ನ ಪ್ರತಿದಿನವೂ ಕೂಡ ಸ್ಮರಣೆ ಮಾಡ್ಕೋಬೇಕಾದಂಥ ಅಗತ್ಯತೆ ಇದೆ ಅಂಥೇಳಿ ನಾವೆಲ್ಲರೂ ಇವತ್ತು ಕೆಂಪೇಗೌಡರ ಹಬ್ಬವನ್ನು, ಅವರ ಜಯಂತ್ಯೋತ್ಸವವನ್ನು ಭಾಳ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮಗಾದರೂ ಅನಿಸುತ್ತೆ, ನಾಡಪ್ರಭು ಕೆಂಪೇಗೌಡರು ಕಟ್ಟುವ ಸಂಸ್ಕೃತಿಗೆ ಸೇರಿದಂಥವರು, ನಾಡನ್ನು ಕಟ್ಟುವ ಸಂಸ್ಕೃತಿಗೆ ಸೇರಿದಂಥ ರೈತ ಸಮುದಾಯದ ನಾಡಪ್ರಭು ಕೆಂಪೇಗೌಡರು ಕೇವಲ ಒಕ್ಕಲಿಗರಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜಗತ್ತಿನಾದ್ಯಂತ ಬೆಂಗಳೂರು ನಗರವನ್ನು ಇವತ್ತು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಮಹಾನಗರವನ್ನಾಗಿ ನೋಡುವ ಸಂದರ್ಭದಲ್ಲಿ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದಾದರೂ ಒಂದು ದಿವಸ ಫಲ ಕೊಡುತ್ತೆ ಅನ್ನುವ ದೇವನೂರು ಮಹಾದೇವರ ಮಾತಿಗೆ ಪೂರಕವಾಗಿ ಅವತ್ತು ಅವರ ಎದೆಯಲ್ಲಿ, ನಾಡಪ್ರಭು ಬಾಲಕ ಕೆಂಪೇಗೌಡರ ಎದೆಯಲ್ಲಿ ವಿಜಯನಗರ ಸಾಮ್ರಾಜ್ಯದಷ್ಟೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು, ಭವ್ಯ ನಗರವನ್ನು ನಿರ್ಮಾಣ ಮಾಡಬೇಕು, ಜನಸಾಮಾನ್ಯರ ಸುಖ ಸಂತೃಪ್ತಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು, ಸರ್ವ ಜನಾಂಗದವರು ಒಂದು ಕಡೆ ಬಂದು ನೆಲೆ ನಿಂತು ಬದುಕು ಕಟ್ಕೋಬೇಕು ಅನ್ನೋ ಒಂದು ಸಂಕಲ್ಪ ಬೀಜ, ಅವರ ಆಲೋಚನಾ ಶಕ್ತಿ ಇವತ್ತು ಬೃಹತ್ ಬೆಂಗಳೂರನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಈ ಬೃಹತ್ ಬೆಂಗಳೂರು ನಿರ್ಮಾತೃಗಳು ಏನು ಸಂಕಲ್ಪವನ್ನು ಮಾಡಿದ್ರು, ಇವತ್ತಿನ ರಾಜಕೀಯ ನಾಯಕರ ತಲೆನಲ್ಲಿ, ವಿದ್ಯಾವಂತರ ಹೃದಯದಲ್ಲಿ ಒಂದು ಯೋಚನೆಯನ್ನು ಸ್ಪಷ್ಟವಾಗಿ ಮಾಡಬೇಕಾಗಿದೆ. ಬೆಂಗಳೂರು ನಗರ ಕನ್ನಡಿಗರ ನಗರವಾಗಿ ಉಳಿಬೇಕು. ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ನಾವೆಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಮೂಲಕ ಬದ್ಧತೆಯನ್ನು ತೋರಿಸಬೇಕಾಗುತ್ತೆ. ಹಾಗೆ ನಮ್ಮ ನೆಲಮೂಲದ ಸಂಸ್ಕೃತಿ, ರೈತ ಸಂಸ್ಕೃತಿ, ಈ ಕೃಷಿಕರ ಸಂಸ್ಕೃತಿ ನಾಡಪ್ರಭು ಕೆಂಪೇಗೌಡರ ಉದ್ದೇಶ. ಅವರ ಆದರ್ಶಗಳನ್ನು, ಅಂತಹ ಒಂದು ನೆಲಮೂಲದ ಸಂಸ್ಕೃತಿಯನ್ನು ಬೆಂಗಳೂರು ನಗರದಲ್ಲಿ ಅಳಿಸಿ ಹೋಗದಂತೆ ನಾವು ತಡಿಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣಗೌಡರು ತಮ್ಮ ಪ್ರತಿಷ್ಠಾನದ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಲಿಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ಕನ್ನಡ ನೆಲಮೂಲದ ಸಂಸ್ಕೃತಿಯನ್ನು ಇಲ್ಲೂ ಕೂಡ ಪ್ರಸಾರ ಮಾಡಲಿಕ್ಕೆ ಮತ್ತು ಪೋಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಂತ ಹೇಳ್ತಾ, ನಾಡಪ್ರಭು ಕೆಂಪೇಗೌಡರಂತಹ ನಾಯಕರ ಸಂತತಿ ಹೆಚ್ಚಾಗಬೇಕಾಗುತ್ತೆ. ಅಂಥ ನಾಯಕರ ಸಂತತಿ ಹೆಚ್ಚಾಗಬೇಕು ಅಂದರೆ ಕೇವಲ ಮಾತಿನ ಮೂಲಕ ಮಾತ್ರ ಸಾಧ್ಯ ಇಲ್ಲ, ಹೃದಯ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಅಂತಹ ಭಾವನೆಗಳನ್ನ ಇಟ್ಕೊಂಡು ಬೆಂಗಳೂರನ್ನು ಸುಂದರ ನಗರವನ್ನಾಗಿ ಮಾಡೋಣ. ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿ ಎಲ್ಲರೂ ಬದುಕು ಕಟ್ಟಿಕೊಳ್ಳುವಂತಹ ಒಂದು ಭರವಸೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳಾಗಿ, ಅವರ ಹೆಮ್ಮೆಯ ಆರಾಧಕರಾಗಿ, ಅವರ ಅನುಯಾಯಿಗಳಾಗಿ ಹೃದಯಪೂರ್ವಕವಾಗಿ ಅವರ ಆದರ್ಶಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ, ಭಗವಂತ ಅಂಥ ಶಕ್ತಿಯನ್ನು ಬೆಂಗಳೂರು ನಗರದ ಜನತೆಗೆ ನೀಡಲಿ. ಇವತ್ತು ಅನ್ಯ ಭಾಷಿಕರು ಕೂಡ ಇಲ್ಲಿದ್ದಾರೆ. ನೀವು ಹೊರವಲಯಕ್ಕೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಅನುಭವ. ಅಲ್ಲೆಲ್ಲವೂ ಕೂಡ ಬೇರೆ ಭಾಷಿಕರ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ಹಣ ಅವರ ಹಿಂದೆ ಓಡ್ತಾ ಇದೆ. ಬೆಂಗಳೂರಿನ ಹಣ
ಅವರಿಂದ ಓಡ್ತಾ ಇದೆ. ಬೆಂಗಳೂರಿನ ಮೂಲ ಸಂಸ್ಕೃತಿ ಅವರಿಂದ ನಾಶ ಆಗುವಂಥ ಸಂಭವ ಕೂಡ ಇದೆ. ಹಾಗಾಗಿ ಭಾಷೆ, ನೆಲಮೂಲದ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನಕ್ಕೆ ನಾವು ಕೆಂಪೇಗೌಡರ ಅಭಿಮಾನಿಗಳು ಪ್ರಯತ್ನವನ್ನು ಮಾಡಲೇಬೇಕು ಅಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಶಕ್ತಿ ಹೆಚ್ಚಾಗಲಿ, ಅವ್ರ ಕಡೆಯಿಂದ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ. ಅಶ್ವತ್ಥನಾರಾಯಣ ಗೌಡರು ಒಬ್ಬ ಮುಗ್ಧ ರಾಜಕಾರಣಿ, ಅತ್ಯಂತ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿತ್ವದವರು. ಇವತ್ತು ಒಂದು ವಿಶೇಷವಾದಂಥ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲರನ್ನೂ ಕೂಡ ಸೇರಿಸಿ ಈ ಒಂದು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಣೆ ಮಾಡ್ಕೊಳ್ತಾ ಇರೋದು. ಅವರ ಹೆಸರಿನಲ್ಲಿ ಗಣ್ಯರಿಗೆ, ಸಾಧಕರಿಗೆ, ನಾಡು ನುಡಿಗೆ ದುಡಿದಂಥವರಿಗೆ ಗೌರವವನ್ನು ಸಲ್ಲಿಸಿದ್ದು ಕೂಡ ಅತ್ಯಂತ ಶ್ರೇಷ್ಠ ಶ್ಲಾಘನೀಯ ಕಾರ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತೇನೆ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.